ಇವತ್ತು ನಾವು ಯಶವಂತಪುರದ ಮುತ್ಯಾಲ್ ನಗರಕ್ಕೆ ಬಂದಿದ್ದೀವಿ. ಸ್ಕೂಲಲ್ಲಿ ಬರೀ ಗಾಂಜಾ ಹೊಡೆದರು. ಅಲ್ಲಿ ಸ್ಕೂಲ್ ಇದೆ, ಸ್ಕೂಲ್ ಬರೋ ಮಕ್ಕಳನ್ನು ಫಾಲೋ ಮಾಡೋದು. ಏನು ಅನ್ನಿಸ್ತಾ ಇದೆ ಮಾತಾಡಿ ಅಮ್ಮ. ಗೊತ್ತಾಗ ಅವರೆಲ್ಲ ನೀರು ತುಂಬ ಸುರಿದ್ರು ನಮ್ಮ ಮನೆ ಒಳಗೆ. ಒಳ್ಳೆ ಬಟ್ಟೆ ಬರೀ ಎಲ್ಲ ಹೊಂಟೋಯ್ತು, ಅಕ್ಕಿ ರಾಗಿ ಎಲ್ಲ ಹೊಂಟೋಯ್ತು. ಪ್ರಾಬ್ಲಮ್ ಯಾವಾಗ ಬಾತ್ರೂಮ್ ಕಟ್ಕೊಳ್ತಾ ಇರ್ತೈತೆ. ಸಿದ್ದರಾಮಯ್ಯನೇ ಪ್ರಾಬ್ಲಮ್ ಅಂತೀರಾ? ಅವರೇ ಪ್ರಾಬ್ಲಮ್. ಹಂಗೆ ನಿಮ್ಮ ಪ್ರಕಾರ ಯಾರು ಬಂದ್ರೆ ಸರಿ? ಬಿಜೆಪಿ ಸರ್ಕಾರ. ಬಿಜೆಪಿ ಇರಬೇಕು. ರೇಷನ್ ಕಾರ್ಡ್ ಯಾಕೆ ಮಾಡಿಸಿಲ್ಲ? ಎಸ್ಕೇಪ್ ಆಗಿದ್ರು ಅಕ್ಕಾರು, ಈಗ ಸಿಕ್ಕಾಕೊಂಡವ್ರೆ. ಅಯ್ಯೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್ತ. ಇವತ್ತು ನಾವು ಯಶವಂತಪುರದ ಮುತ್ಯಾಲ್ ನಗರಕ್ಕೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಮಿಡಲ್ ಕ್ಲಾಸ್ ಜನ ಇದ್ದಾರೆ. ಹೇಗಿದೆ ಇಲ್ಲಿನ ಪರಿಸ್ಥಿತಿ, ಜನರು ಏನೆಲ್ಲ ಪ್ರಾಬ್ಲಮ್ಗಳನ್ನ ತಲೆಗೆ ಹಾಕ್ಕೊಂಡಿದ್ದಾರೆ, ಏರಿಯಾ ಒಳಗಡೆ ಎಷ್ಟು ಪ್ರಾಬ್ಲಮ್ಸ್ ಇದೆ, ಜನ ಅದಕ್ಕೆ ಯಾವ ರೀತಿ ಸ್ಪಂದನೆ ಕೊಡ್ತಾರೆ, ಪ್ರತಿಕ್ರಿಯೆ ಕೊಡ್ತಾರೆ. ಪ್ರಾಬ್ಲಮ್ ಕೇಳೋದೇ ಅವ್ರ ಕಷ್ಟ, ಕೇಳೋದೇ ನಮ್ಮ ಕೆಲಸ. ಈ ಕಾರ್ಯಕ್ರಮದ ಉದ್ದೇಶವೂ ಅಷ್ಟೇ, ಕಷ್ಟ ಕೇಳೋದು, ಜನಪ್ರತಿನಿಧಿಗಳಿಗೆ ಮುಟ್ಸೋ ಥರ ಮಾಡೋದು. ಅವರೇನಾದ್ರು ಬಂದಿಲ್ಲಿ ಕಾರ್ಯಕ್ರಮನ ನೋಡಿ ಸಹಾಯ ಮಾಡಬೇಕು. ಬನ್ನಿ ಜನ ಏನಂತಾರೆ ನೋಡೋಣ. ವಾ ವಾ ನಮಸ್ಕಾರ ಸರ್, ಚೆನ್ನಾಗಿದ್ದೀವಿ ಸರ್. ನೀವು ಗೊತ್ತಾಗಲಿಲ್ಲ ಏನು ಮಾಡಿದೆ ಸರ್? ಸ್ಕೂಲಲ್ಲಿ ಭಯಂಕರ ಬರೀ ಗಾಂಜಾ ಹೊಡೆದರು. ಅಲ್ಲಿ ಸ್ಕೂಲ್ ಇದೆ, ಸ್ಕೂಲ್ ಬರೋ ಮಕ್ಕಳನ್ನು ಫಾಲೋ ಮಾಡೋದು. ಎಕ್ಸಾಂಪಲ್ ಮೊನ್ನೆ ಶನಿವಾರ ನನ್ನ ಮಗಳಿದೆ ನಡೀತು. ಅದಕ್ಕೆ ನಾವು ನಂಬಿಕೆ ಮೇಲೆ ನಾನು ಬತ್ತಳೆ ಬಿಡೋ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ತನ್ನ ಮೇಲೆ ಹೇಳ್ತಾನೆ ಜೀವನ ಲೈಫ್ ನಿಂತಿರೋದು. ಅದಕ್ಕೆ ನಾನು ಬತ್ತಳೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ. ಒಬ್ಬೇ ಮಾಡಿದ್ರೆ ನಮ್ಮ ಏರಿಯಾದ ನನಗೆ ಗೊತ್ತಿಲ್ಲ, ಫಾಲೋ ಮಾಡ್ಕೊಂಡ್ಬಂದು ಬ್ಯಾಗ್ ಎಳಿಯೋದು. ಸರ್ ಎಲ್ಲಿ ಸರ್ ಅಲ್ಲಿ ಇದ್ರ ಹತ್ರ ಇದಾರೆ ಈಗ ಯಾರಾದ್ರಲ್ಲಿ? ಇವಾಗ ಹೋಗಿ ಫಾಲೋ ಮಾಡ್ಕೊಂಡು ಹಾಕಿ ನೋಡ್ತಾ ಇದ್ದೀನಿ. ಓದ್ತಾ ನೋಡಿ ಅಸ್ಮಾತ್ ಇದ್ರೆ ಏನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಆಮೇಲೆ ಅವ್ನ ಮನೆ ಹತ್ರ ವಾರ್ನ್ ಮಾಡಿದ್ದಾನೆ. ನನ್ನ ಮನೆ ಇದೇ ಕೈ ಕಾಲು ಕಸ ಹಾಕ್ಬಿಡ್ತೀನಿ. ಇಲ್ಲ ಯಾರು ಅವ್ನು ಹುಡುಗ? ಯಾರು ಅವ್ನು ಗೋಕುಲ್ ಇರೋನು. ಪೊಲೀಸ್ ಕಂಪ್ಲೇಂಟ್ ಕೊಡಿ ಒಳಗಾಕ್ ಸರಿ ಸರ್ ಹಾಕ್ಬೇಕು ಸರ್. ಇದು ನೋಡ ನಮ್ಮ ರೆಡ್ ಹ್ಯಾಂಡ್ ಕೈ ಅಂತ ಕಾಯ್ತಾ ಇದ್ದೀನಿ. ರೆಡ್ ಹ್ಯಾಂಡ್ಲಾಗ ಏನೋ ಮ್ಯಾಟ್ರ್ ಗೊತ್ತಾಯ್ತಲ್ಲ ಮತ್ತೇನು? ಆಮೇಲೆ ಆ ಪ್ರಿನ್ಸಿಪಲ್ ಮಗವರು ಅವರು ಸುಮಾರು ದೂರ ಓಡಿಸ್ಕೊಂಡು ಹೋಗಿದ್ದಾರೆ. ಪ್ರಿನ್ಸಿಪಲ್ಲು ಮಗ ಸುಮಾರು ದೂರ ಓಡಿಸ್ಕೊಂಡು ಹೋಗಿದ್ದಾರೆ. ಅವ್ನ ಗಾಡಿ ಎಸ್ಕೇಪ್ ಆಗಿದ್ದಾನೆ. ಅವನ ಹೆಸರು ಶಶಾಂಕ್ ಅಂತ ಹೇಳ್ಬಿಟ್ಟು ಅವ್ನು ಹೆಂಗೂ ಬೆಳಗ್ಗೆ ನಮ್ಮ ಫ್ರೆಂಡ್ ವಾರ್ನಿಂಗ್ ಕೊಟ್ಟಿದ್ದಾನೆ, ಕೈ ಕಾಲ ಮುರ್ರಾಕ್ಬಿಡ್ತೀನಿ. ನನ್ನ ಫ್ರೆಂಡ್ ಮಗಳು, ನನ್ನ ಮಗಳು ಬೇರೆ ಅಲ್ಲ, ಅವ್ನ ಮಗಳು ಬೇರೆ ಅಲ್ಲ, ನೀನು ಇನ್ನೊಂದ್ಸರಿ ಕಣ್ಣು ಕೈಗಾಲಲ್ಲ ಅಂತ ಗಿರಾಕಿಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಪ್ಲಸ್ಸು ಅಲ್ಲಿ ಸ್ಕೂಲ್ ಬಿಡೋದೇ ಕಾಯ್ತಾ ಇರ್ತಾರೆ. ಎಲ್ಲಿ ಹೋಗೋಣ ಅಲ್ಲಿಗೆ? ಅಲ್ಲಿ ಬನ್ನಿ ಸರ್, ಒಂದು ಸೆಕೆಂಡ್ ಬನ್ನಿ ಸರ್. ಈಗ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ಹಂಗೆ ಏನು ಸರ್ ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು? ಏನಿಲ್ಲ ಪ್ರಾಬ್ಲಮ್ಮು ಇದೇ ಪ್ರಾಬ್ಲಮ್ ಇಲ್ಲ ನಮ್ದು. ಏನ ನಾವು ಯಾರದು ಹುಡುಗರು ಆ ಏನು ಗಾಂಜಾ ಹುಡ್ಕೊಂಡು ತೊಂದರೆ ಕೊಡ್ತಾರಂತ ನೋಡ್ಬೋದು. ನಾವು ದೇವಸ್ಥಾನದಲ್ಲಿ 10 ಗಂಟೆಗೆ ಮುಗಿಸ್ತೀವಿ, ಬೆಳಗ್ಗೆ 5 ಗಂಟೆಗೆ ತೆಗಿತೀವಿ, ಅಲ್ಲಿಂದ ಮಾಡ್ಕೊಂಡ್ಬಿಡ್ತೀವಿ. ನಾವೆಲ್ಲಿ ಹೋಗೋದ. ಯಾರು ನಿಮ್ಮ ಎಮ್ ಎಲ್ ಎ ಇಲ್ಲಿ ಬರೋದು. ಯಾರು ಬರ್ತಾರೆ ಇಲ್ಲಿ? ಅವ್ರಿಗೆ ಗಮನಕ್ಕೆ ತರೋಂಥ ಕೆಲಸ ಮಾಡಲಿಲ್ವಾ? ಅವ್ರ ಗಮನಕ್ಕೆ ಈಗ ಮೊನ್ನೆ ನಡೆದಿರೋದು ಇದು ಜಾಸ್ತಿ ಆಯ್ತು ಅನ್ನೋ ಗಮನಕ್ಕೆ ತರಬೇಕಷ್ಟೇ. ಅಲ್ಲ ಜಾಸ್ತಿ ಅಲ್ಲ ರೀ, ಅದು ವಿಷಯನೇ ಜಾಸ್ತಿ. ಮತ್ತೆ ಜಾಸ್ತಿ ಅಂದ್ರೆ ಏನು ಬಂತು ಅಲ್ಲಿ? ನನಗೆ ಮೊನ್ನೆ ಗೊತ್ತಾಗಿದ್ದು. ಮುಂಚೆ ಒಂದ್ಸರಿ ಮಾಡಿದ್ದಂತೆ ನನ್ನ ಮಗಳು ಏನು ಹೇಳಿಲ್ಲ, ನಮ್ಮ ಅಪ್ಪ ಬೈತಾನೆ ಅಂತ ಹೇಳ್ಬಿಟ್ಟು ನೆನ್ನೆ ಅದು ವಿಷಯ ಗೊತ್ತಾಗಿರೋದು. ನನ್ನ ಮಗಳು ಹೇಳೋದು ಬಂದಿದ್ರೆ ಬ್ಯಾಗ್ ಎಲ್ಲ ಹೇಳ್ದಂತ. ಆ ಪ್ರಿನ್ಸಿಪಲ್ ಮಗ ಫ್ರೆಂಡ್ ಹತ್ರ ಏನೋ ಮಾತಾಡ್ಕೊಂಡು ನಿಂತಿದ್ದಂತೆ. ಆಮೇಲೆ ನೋಡ್ಬಿಟ್ಟು ಓಡಿಸ್ಕೊಂಬಂದ್ರಂತೆ. ಅವ್ನು ಎಸ್ಕೆ ನೋಡಿ, ಗಾಂಜಾ ಗಿರಾಕಿಗಳು ಎಲ್ಲೇ ಯಾವ ಏರಿಯಾಗೆ ಹೋದ್ರು ಬರೀ ಇದೇ ಪ್ರಾಬ್ಲಮ್ಮು. ಭಾಳ ದೊಡ್ಡ ಮಟ್ಟದ ಪ್ರಾಬ್ಲಮ್ ಆಗೈತಿ ಇಲ್ಲಿ. ಅಜಯ್ ಆರಾಮ? ನಾವು ಯಾರೋ ನೋಡಿ ಯಾರ ಥರ ಕಾಣ್ತೀವಿ ನಾವು? ಟಿವಿಯವರು ಪಿಂಚಣಿ ಕಾಸೆಲ್ಲ ಬರುತ್ತಾ? ಯಾಕೆ 8 ತಿಂಗಳಿಂದ ಬಂದಿಲ್ಲಪ್ಪ. ಎಷ್ಟು ತಿಂಗಳಿಂದ? 8 ತಿಂಗಳು. 8 ತಿಂಗಳು ಅವಾಗ ಕೊಟ್ಬಿಡೋರು. ನಿಮ್ಮ ಹೆಸರು? ಸುಗುಣಮ್ಮ. ಹೋಟೆಲ್ ಹಾಕೋದು ಇಲ್ಲೇನಪ್ಪ. ಆಧಾರ್ ಕಾರ್ಡ್ ಇದೆಯಾ? ಇದೆ. ರೇಷನ್ ಕಾರ್ಡ್ ಇದೆಯಾ? ಇದೆ. ನೋಡಿ, ಸುಗುಣಮ್ಮಂಗೆ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ. 8 ತಿಂಗಳಿಂದ ಅವ್ರಿಗೆ ಏನು ಬಂದಿಲ್ಲ? ಪೆನ್ಷನ್ ಬಂದಿಲ್ಲ. ಎಷ್ಟು ರೂಪಾಯಿ? 1200. 1200 ರೂಪಾಯಿ 8 ತಿಂಗಳಿಂದ ದುಡ್ಡು ಬಂದಿಲ್ಲ. ನೀವು ಮಾಡದಿರೋ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿಲ್ಲ. ನೋಡಿ, ಅಜ್ಜಿಗೆ 8 ತಿಂಗಳಿಂದ ಕಾಸು ಬಂದಿಲ್ವಲ್ಲ? ಕೋಟಿ ಲೂಟಿ ಹೊಡಿಯೋಕಾಯ್ತದೆ ನಿಮಗೆ. 8 ತಿಂಗಳಿಂದ ಕಾಸು ಬಂದಿಲ್ಲ. ಯಾರು ಕೊಟ್ಟರು ಕಾಸ? ನೀವು ಕೊಟ್ಟಿರಾ ನೀವು? ಬರುತ್ತೆ ಅಜ್ಜಿ, ತಲೆ ಕೆಡಿಸ್ಕೊಂಬಿಡಿ. 200 ರೂಪಾಯಿ ಗೃಹಲಕ್ಷ್ಮಿ. ಆಯ್ತಪ್ಪ. ಗೃಹಲಕ್ಷ್ಮಿ ಬರುತ್ತಾ? ಗೃಹಲಕ್ಷ್ಮಿ ಇಲ್ಲಪ್ಪ. ಅದು ಇಲ್ಲ, ಇದೇ ಬರ್ತಾ ಇಲ್ಲ. ಹೇಳಿ ಸರ್. ಇಲ್ಲಿ ನಿನ್ನೆ ನಿಂತ್ಕೊಂಡಿದ್ದೆ, ಅದು ಕೂತ್ಕೊಂಡಿದ್ದೆ. ಎಲ್ಲಿ? ಅಲ್ಲಿ ನೀವು ಆಗ್ಲೇ ಕೇಳಿದ ಕೂಡಲೇ ಹೇಳ್ಬೇಕಾರೆ ಯಾರು ಇರಲಿಲ್ಲ, ಭಯ. ಹೋಗ್ಬಿಟ್ಟು ಆಟೋದಲ್ಲಿ ಕೂತ್ಕೊಂಡು ಅವ್ರು ಆಟೋದಲ್ಲಿ ಬಂದರು. ಆಟೋದಲ್ಲಿ ಬಂದು ಇಬ್ಬರು ಗಾಂಜಾ ಆಟೋದಲ್ಲಿ ಇಟ್ಕೊಂಡೋದು.
ಆಟ ಗೇರ್ ಹಾಕ್ತೀವಲ್ಲ, ಯಾರು ಈ ಗಾಂಜಾ ಎಲ್ಲ ಸಪ್ಲೈ ಮಾಡೋದು ಯಾರು? ಇಲ್ಲ ಅದು ಏನನ್ನ ಗೊತ್ತಿಲ್ಲ. ಇಬ್ಬರು ಎತ್ಕೊಂಡು ಪೇಪರ್ನಲ್ಲಿ ಸಿಗರೇಟ್ನಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು. ಅಮ್ಮ ನಮಸ್ಕಾರ ಅಮ್ಮ. ಅಮ್ಮ ನೀವ್ ಹೇಳ್ಬೇಕಮ್ಮ, ಇದ್ಯಾಕ ಹಿಂಗ್ ಓಡಿರಿ? ಅಲ್ಲ ಇದ್ಯಾಕ ಹಂಗ್ ಓಡಿರಿ? ಅಲ್ಲ ಮಾತಾಡ್ಸಕ್ ಹೋದ್ರಿ. ಏನ್ ನಿಮ್ಮ ಹೆಸರು? ಮುನಿಯಮ್ಮ. ಓ ಮುನಿಯಮ್ಮ, ಏನಮ್ಮ ನಿಮ್ಮ ಏರಿಯಾದಲ್ಲಿ ಹಿಂಗೆಲ್ಲ ಕಂಪ್ಲೇಂಟ್ ಕೇಳಕ ಬೇಜಾರು? ನೋಡ್ತಾರೆ ನೋಡಪ್ಪ, ಓಡ್ತಾರೆ. ಕೌನ್ಸಿಲರು ಇಲ್ಲ. ಹಾ ಕೆಮ್ಮಲ್ಲಿ ಇಲ್ಲ ನೋಡಿ, ಬನ್ನಿ ಬನ್ನಿ. ನೋಡಿ ಈಗ ಇಲ್ಲೆಲ್ಲ ಒಂದ್ ನಿಮಿಷ ರೀ. ಈಗ ಇಲ್ಲೆಲ್ಲ ನೋಡಿ ಹೆಣ್ಮಕ್ಳಿಗೆಲ್ಲ ಸಮಸ್ಯೆ ಆಗ್ತದೆ. ನಾವು ನೋಡ್ತೀರಿ ನಿಮ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀರಿ. ಮತ್ತೆ ಹೇಳಿ ಮತ್ತೆ ಪ್ರಾಬ್ಲಮ್ಗಳ. ನೋಡಿ ಅಲ್ಲಿ ಅಲ್ಲಿ ಯಾಕೆ ಅಲ್ಲಿ ಅಲ್ಲಲ್ಲ ನಿನ್ನ చెప్పు. ಮಕ್ಕಳಿಗೂ ಮರಿಗಳಿಗೆ ಜ್ವರ ಬಂತು, ಕಾಯಿಲೆಗಳು. ಹೆಸರೇನಣ್ಣ? ಯಾರ ಹೆಸರು? ನಾರಾಯಣ ಸ್ವಾಮಿ. ನೀವ್ ಈಗ ರೊಚ್ಚಿಗೆ ಎದ್ಬಿಟ್ಟಿದ್ರೆ ಕೇಳಿದಾಗ ಹೇಳಿಲ್ಲ. ಇವಾಗ ಹೇಳಿಲ್ಲ ನಾನು. ಫುಲ್ ಗಲೀಜಿದೆ, ಒಬ್ಬರದ ಕೈ ಕಲ್ಲಲ್ಲಿ ಕೈ ಕಲ್ಲ, ಏನು ಎತ್ತಂತ ಬರಲ್ಲ. ಅದೊಂದು ಪ್ರಾಬ್ಲಮ್. ಆಯ್ತು. ಆಮೇಲೆ ಒಂದ್ ನಿಮಿಷ ರೀ. ಆಮೇಲೆ ಲೇಡೀಸಿಗೆ ಸಮಸ್ಯೆ ಆಗ್ತದೆ. ನಿಮ್ ಕಾರ್ಯಕ್ರಮ ನೋಡ್ತೀರಿ ಅಂತ ಹೇಳಿದ್ರಿ, ನೋಡ್ತಿರಲ್ವಾ? ಹೇಳಿ ಇಲ್ಲಿ ನೋಡಿ ಗಾಂಜಾ ಗಿರಾಕಿಗಳು ಬರ್ತಾರಂತೆ, ಹುಡುಗರು ಬರ್ತಾರೆ, ಏನ್ ಕತೆ? ಅದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ, ನೋಡಿಲ್ಲ. ಇಲ್ಲಪ್ಪ ನಿಮ್ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಇದೆ? ನಮ್ಗ ಅದೇ ಈಗ ಸಿದ್ಗು ಗಲೀಜು ಆಮೇಲೆ ಅಷ್ಟೇ. 200 ರೂಪಾಯಿ ಬರ್ತಾ ಇದೆಯಾ? ಬರ್ತೈತಿ. ಇದು ನಿಮ್ಗೆ ಪಿಂಚಣಿ ಗಿಂಚಣಿ? ಇಲ್ಲ ಇಲ್ಲ ಮಾಡಿಸಿಲ್ಲ. ಮತ್ತೆ ಬೇರೆ ತರ ಏನು ಅಕ್ಕಿ ಕೊಡ್ತಾರೆ. ದುಡ್ಡು ಬರ್ತಾ ಇದೆಯಾ? ಹ್ಮ್. ಕರೆಂಟ್ ಫ್ರೀನಾ? ಹ್ಞೂ. ಕರೆಂಟ್ ಫ್ರೀನಾ ಹೇಳಿ? ಇಲ್ಲಿ ಬರುತ್ತಾ ಇಲ್ವಾ? ಬರ್ತೈತಪ್ಪ, ನಮ್ಗೆ ಬಂದಷ್ಟು ಕಟ್ತೀರಿ. ಏನಪ್ಪ ನಿನ್ನ ಹೆಸರು? ವೇಣು. ವೇಣು ಮಾట్లాಡಣ್ರ. ಇದ್ಯಾಕ್ರ ನೀವೊಬ್ಬ ಹುಡುಗ ಹೇಳಪ್ಪ, ಗಾಂಜಾ ಗಿಂಜಾ ಅಂತವ್ರು ನಿಜಾನೇನೋ? ಅದು ಗೊತ್ತಿಲ್ಲ ಸರ್ ನಮಗೆ. ಸುಳ್ಳು ಹೇಳ್ಬೇಡ. ಅದ್ರದ್ದು ಗೊತ್ತಿಲ್ಲ. ನಿಜ ಸರ್. ನಿಜನಾ? ನೀನ್ ನೋಡಿದ್ಯಾ? ಹಾಂ ಸರ್. ಎಲ್ಲಿ? ಆಟೋದಲ್ಲಿ ಕುತ್ಕೊಂಡು ಮಾಡೋರು ಸರ್. ಆಟೋದಲ್ಲಿ ಕುತ್ಕೊಂಡಿದ್ರಾ? ಹಾಂ ಸರ್. ಹಾಂ ಸರ್. ಹುಷಾರು ಕಂಡ್ರು, ಹತ್ರಕ್ಕೆಲ್ಲ ಹೋಗ್ಬೇಡಿ ನೀವು, ಇಲ್ಲ ಸರ್. ಇಲ್ಲ. ಆಯ್ತಾ? ಹಾಂ ಸರ್. ಮತ್ತೆ ಏನ್ ಪ್ರಾಬ್ಲಮ್ ಇದೆ ಏರಿಯಾದಲ್ಲಿ? ಅವ್ರು ಹೇಳ್ತಾರೆ ನೋಡಿ, ಎಲ್ಲರನ್ನೂ ಮಾತಾಡ್ಸ್ಬೇಕು, ಒಬ್ಬರು ಮಾತಾಡ್ಸಕ್ಕಾಗಲ್ಲ. ಅದೇ ಹೇಳಿದ್ರಲ್ಲ, ಅದೇ ಪ್ರಾಬ್ಲಮ್ಮು. ಏನ್ ಸರ್ ನಿಮ್ಮ ಹೆಸರು? ನಿಮ್ಮ ಹೆಸರು ಮುನಿಯಪ್ಪ. ಏನ್ ವಿಮಲ್ ತಿನ್ಕೊಂಡಿರೋದ್ರ? ವಿಮಲ್ ಎಲ್ಲದಕ್ಕೆ ತಿನ್ಕೊಂಡೆ ಮಾತಾಡ್ರ? ಏನ್ ಪ್ರಾಬ್ಲಮ್ಮು? ಏನಿಲ್ಲ ಸರ್, ಎಲ್ಲ ನಿಮ್ದೆ. ಎಲ್ಲ ನಮ್ದೇ, ಇಲ್ಲೇನು ಇಲ್ಲ. ಏನೈತೆ ನಮ್ದೇನೈತೆ ಸರ್? ನೀವು ಮಾಡಿದ್ರೆ ನಮ್ಮದು, ನಿಮ್ದಾದ್ಮೇಲೆ ನಮ್ದು. ಹೆಂಗೋತಾರೆ MLA ಏನ್ ಮಾಡ್ತಾರ? ಏನು ಮಾಡಲಿಲ್ಲ ಸರ್. ಕೆಲಸ ಮಾಡಿಸ್ತಾರ? ಏನು ಕೆಲಸ ಮಾಡ್ತಿಲ್ಲ. ಮುಂಚೆ ಮಾಡ್ತಾ ಇದ್ರ, ಇವಾಗ ಏನಿಲ್ಲ. ಏನಿಲ್ಲ. ಏನಮ್ಮ ನಿಮ್ಮ ಹೆಸರು? ನಮ್ದು ಚೇಂಬರ್ ಎತ್ತರ ಐತೆ ಅಲ್ಲಿ. ಚೇಂಬರ್ ಎತ್ತರ ಐತಿ? ಎಲ್ಲಿ? ಒಳಗಡೆ ನಮ್ಮ ಮನೆ ಸಂಧ್ಯಾಗ. ಬನ್ನಿ. ಬರೀ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್. ತುಂಬಿಟ್ಟೈತೆಲ್ಲ. ತುಂಬಿಲ್ಲ. ನಮ್ದು ಚೇಂಬರ್ ಏಕಬೇಕು, ಇಳಿಬೇಕು. ಮಾತಾಡ್ಸ್ಕೊಂಡ್ ಬರ್ತೀನಿ ಎಲ್ಲಾರು. ನಮಸ್ಕಾರ. ನೀವು ಎಲ್ಲರಿಗೆ ಚಿನ್ರಾ? ಏನು ನಿಮ್ಮ ಹೆಸರು? ಮುನಿಯಮ್ಮ. ಅವರು ಮುನಿಯಮ್ಮ. ಕೇಳಮ್ಮ, ಇಲ್ಲಿ 200 ರೂಪಾಯಿ ಕಾಸು ಬಂತಾ? ಏ ನಿಜ ಹೇಳಿ. ಬತ್ತಾ? ಮತ್ತಿದು ಬೇರೆ ಪಿಂಚಣಿ ಬರ್ತದೆ. ಏನು ನಿಮ್ಮ ಪ್ರಾಬ್ಲಮ್ಮು? ಏನಿಲ್ಲ. ಏನಿಲ್ವಾ? தெரியாதா? ಹೇಳಿ ಏನು ನಿಮ್ಮ ಪ್ರಾಬ್ಲಮ್ಮು? ಏನಿಲ್ಲ ಸರ್. ಹೇಳು ಮುನಿಯಮ್ಮ. ಯಾಕೆ ಮುನಿಯಮ್ಮ? ಅಕ್ಕ ನಮಸ್ಕಾರ. ಪಾಪ. ಏನ್ ನಿಮ್ಮ ಹೆಸರು? ಹೆಸರು ಅಕ್ಕಿನೇ ಕೊಡ್ತಲ್ಲ, ರೇಷನ್ ಕಾರ್ಡು ಇಲ್ಲ. ರೇಷನ್ ಕಾರ್ಡು ಬ್ಲಾಕ್ ಬಂದ್ ಮಾಡಿದಾರೆ. ನಮ್ಗೆ ಹೆಂಗ ರೇಷನ್ ಬರೋದು? ರೇಷನ್ ಬರ್ತಿಲ್ವಾ? ಬರ್ತಾ ಇಲ್ಲ. ರೇಷನ್ ಕಾರ್ಡು ಬಂದ್ ಮಾಡಿದಾರೆ. ಹೋದ್ರೆ ಅಲ್ಲಿ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಏನ್ ತಿಂತಿದ್ದೀರಾ ನೀವು? ಅಂಗಡಿ ಅಕ್ಕಿನೇ